ಕಪ್ ಬಂದ ನಂತರ ಆಗಿರುವಂಥ ಒಂದು ಅನಾಹುತ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಒಂದು ಕಪ್ಪು ಚುಕ್ಕೆ ಥರ ಕೂತ್ಕೊಂಡ್ಬಿಟ್ಟಿದೆ. 17 ವರ್ಷಗಳ ನಂತರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂಥ ನಮ್ಮ RCB ತಂಡ ಒಂದಿಷ್ಟು ತುಂಬ ಖುಷಿಯಲ್ಲಿದ್ದು ಈ ತಂಡ 18ನೇ ಆವೃತ್ತಿಯ IPL ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಅಲ್ಲದೆ ಬುಧವಾರ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದರು. ನೂಕುನುಗ್ಗಲಲ್ಲಿ 11 ಜನ ಸಾವನ್ನಪ್ಪರು. ಇದರಿಂದ RCB ತಂಡಕ್ಕೆ ಭಾರಿ ಮುಜುಗರ ಆಯಿತು. ಇದು ವಿಶ್ವ ಮಟ್ಟದಲ್ಲಿ RCB ತಂಡಕ್ಕೆ ಒಂದಿಷ್ಟು ಮುಜುಗರಕ್ಕೆ ಕೂಡ ಕಾರಣವಾಯಿತು. ಅತಿ ಹೆಚ್ಚು ಫ್ಯಾನ್ಸ್ಗಳು ಹೊಂದಿರುವಂಥ ಕ್ರಿಕೆಟ್ ತಂಡ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿದ್ದು RCB ಟೀಮನ್ನು ಮಾರ್ತಾ ಇದ್ದಾರೆ ಅನ್ನುವಂಥದ್ದು. RCB ತಂಡವನ್ನು $2 ಬಿಲಿಯನ್ ಕೂಡ ಮಾರಾಟ ಮಾಡಲು ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡಿದೆ. ಅಂತಂದರೆ ನಿಜಕ್ಕೂ ಕೂಡ ಇಷ್ಟೊಂದು ಅಮೌಂಟು ಅಂತ 1.72 ಸಾವಿರ ಕೋಟಿ ರೂಪಾಯಿಗೆ ಮಾರಾಟವನ್ನು ಮಾಡಲಿದೆ. 19ನೇ ಆವೃತ್ತಿಯ IPLನಲ್ಲಿ RCB ತಂಡದ ಮಾಲೀಕತ್ವ ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ಬಳಿ ಇರುತ್ತದೆ ಅನ್ನುವಂಥದ್ದು, ಎಲ್ಲ ಇರುತ್ತಾ ಅನ್ನುವಂಥದ್ದು ಒಂದಿಷ್ಟು ಚರ್ಚೆಯೂ ಕೂಡ ಆರಂಭವಾಗಿದೆ. ನಿಜಕ್ಕೂ ಕೂಡ RCB ಇಲ್ಲ ಅಂತಂದರೆ IPL ಇಲ್ಲ ರೀ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. 17 ವರ್ಷ ನಿರಂತರವಾಗಿ ಕಾಯ್ತಾ ಇದ್ದೀವಿ, ಕಪ್ ಬಂದಿಲ್ಲ ಅಂತ. ಕಪ್ ಬಂದ ನಂತರ ಆಗಿರುವಂಥ ಒಂದು ಅನಾಹುತ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಒಂದು ಕಪ್ಪು ಚುಕ್ಕೆ ಥರ ಕೂತ್ಕೊಂಡ್ಬಿಟ್ಟಿದೆ. 17 ವರ್ಷಗಳ ನಂತರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂಥ ನಮ್ಮ RCB ತಂಡ ಒಂದಿಷ್ಟು ತುಂಬ ಖುಷಿಯಲ್ಲಿದ್ದರು. ಈ ತಂಡ 18ನೇ ಆವೃತ್ತಿಯ IPL ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಅದಾದ ನಂತರ ಅಹಮದಾಬಾದ್ನಲ್ಲಿ 6 ರನ್ಗಳಿಂದ ಪಂಜಾಬ್ ಕಿಂಗ್ಗೆ ಒಂದಿಷ್ಟು ತಂಡವನ್ನು ಮಣಿಸಿ RCB ಪ್ರಶಸ್ತಿ ಬರಕ್ಕೆ ಒಂದಿಷ್ಟು ಕೊನೆಯನ್ನು ಹಾಡ್ಬಿಡ್ತು. ನೋಡಿ, ಈ ಗೆಲುವಿನ ಸಂಭ್ರಮಾಚರಣೆ ರಾತ್ರಿ ಇಡೀ ನಡೀತು. ಅಲ್ಲದೆ ಬುಧವಾರ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದರು. ಈ ವೇಳೆ ನೂಕುನುಗ್ಗಲಲ್ಲಿ 11 ಜನ ಸಾವನ್ನಪ್ಪರು. ಇದರಿಂದ RCB ತಂಡಕ್ಕೆ ಭಾರಿ ಮುಜುಗರ ಆಯಿತು. ನೋಡಿ, RCB ತಂಡ ತರಾತುರಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲು ನಿರ್ಧರಿಸಿರುವುದು ಈಗ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ಒಂದಿಷ್ಟು ದಾಖಲಾಗಿದೆ. ಇನ್ನು RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, NA ಆಗಿರ್ಬೋದು, ಇದ್ರ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು FIR ಕೂಡ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ RCB ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಏನಿದೆ, ಒಂದಿಷ್ಟು ಹೆಡ್ ಏನಿದ್ದಾರೆ ಸೇರಿದಂತೆ 4 ವಿರುದ್ಧ ಒಂದಿಷ್ಟು ಕೇಸ್ ಕೂಡ ದಾಖಲಾಗಿತ್ತು, ಅವರು ಬಂಧಿಸಲಾಯಿತು. ಇದು ವಿಶ್ವ ಮಟ್ಟದಲ್ಲಿ RCB ತಂಡಕ್ಕೆ ಒಂದಿಷ್ಟು ಮುಜುಗರಕ್ಕೆ ಕೂಡ ಕಾರಣವಾಯಿತು. ಕಪ್ಪು ಚುಕ್ಕೆ ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ಗಳು ಹೊಂದಿರುವಂಥ ಕ್ರಿಕೆಟ್ ತಂಡ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿದ್ದು RCB ತಂಡ ಒಂದಿಷ್ಟು ಕಪ್ಪು ಗೆಲ್ಲುತ್ತದೆ ಅಂತ ಒಂದಿಷ್ಟು ಗೆಲ್ಲಲ್ಲ ಅನ್ನುವಂಥ ಒಂದಿಷ್ಟು ಟೀಕೆಗಳನ್ನು ಮಾಡ್ತಾಯಿದ್ರು. ಎಲ್ಲರೂ ಕೂಡ RCB ಗೆಲ್ಲಲ್ಲ ಬಿಡ್ರಿ, ಬರೀ ಯಾವಾಗ ನೋಡಿದ್ರೂ ಕೂಡ ಪ್ರತಿ ಬಾರಿಯೂ ಕೂಡ ಕಪ್ ನಮ್ಮದೇ ಅಂತ ಹೇಳ್ತಿದ್ದೀರಿ ಅಂತ ಒಂದಿಷ್ಟು ಟೀಕೆಗಳು ಬರ್ತಾಯಿತ್ತು. ಆದರೆ ಎಲ್ಲವ ಟೀಕೆಗಳನ್ನು ಬದಿಗಿಟ್ಟು ಈ ಸಾರಿ ಕಪ್ಪನ್ನು ನಾವು ತೊಗೊಂಡಿವಿ. ಆದರೆ ಈ ಎಲ್ಲ ಮುಜುಗರಗಳಿಂದ ಬಚಾವಾಗಲು RCB ಏನಿದೆ ಮಾಸ್ಟರ್ ಪ್ಲ್ಯಾನ್ ಒಂದಿಷ್ಟು ಮಾಡ್ಕೊಂಡಿತ್ತು, ಚೆನ್ನಾಗಿ ಕೂಡ ಆಡಿತ್ತು. ಆದರೆ ಈ ಮಾಸ್ಟರ್ ಪ್ಲ್ಯಾನ್ ಅದೆಷ್ಟೋ ಉದ್ಯಮಿಗಳಿಗೆ ಒಂದಿಷ್ಟು ಚಿತ್ತವನ್ನು ಕೆದಕಿದೆ. ಯಾಕಂದರೆ ಈಗ ಮತ್ತೊಂದು ಕಡೆ RCB ಟೀಮನ್ನು ಮಾರ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾದರೆ ಎಷ್ಟು ಬೆಲೆ ಗೊತ್ತಾ? ಹಾಗಾದರೆ RCB ಟೀಮು ಒಂದಿಷ್ಟು ಮಾರೋದಕ್ಕೆ ಎಷ್ಟು ಬೆಲೆ ಇದೆ? ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಏನಿದೆ, ಡಿಯಾಜಿಯೋದ ಒಂದು ಇಂಡಿಯಾದ ಈಗ ತನ್ನ ವಿಶ್ವವಿಖ್ಯಾತ ತಂಡವನ್ನು ಮಾರಾಟಕ್ಕೆ ಮುಂದಾಗಿದೆ ಎಂಬ ಸುದ್ದಿಗಳನ್ನು ಕೇಳಿ ಬರ್ತಾ ಇದೆ. ಹಾಗಾದರೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಎಷ್ಟು ಹಣಕ್ಕೆ ಮಾರಾಟ ಮಾಡಲು ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡಿದೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಒಮ್ಮೆ ತಲೆ ತಿರುಗಿಬಿಡುತ್ತೆ ನಿಜಕ್ಕೂ ಕೂಡ. ಯಾಕಂದರೆ ಅಷ್ಟರ ಮಟ್ಟಿಗೆ ಅದರ ಅಮೌಂಟು ವರದಿ ನೋಡಿದಾಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಸ್ಥೆ RCB ತಂಡವನ್ನು $2 ಬಿಲಿಯನ್ ಕೂಡ ಮಾರಾಟ ಮಾಡಲು ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡಿದೆ. ಅಂತಂದರೆ ನಿಜಕ್ಕೂ ಕೂಡ ಇಷ್ಟೊಂದು ಅಮೌಂಟು ಅಂತ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಈ ತಂಡವನ್ನು ಕಂಪನಿ ಸುಮಾರು 1.72 ಸಾವಿರ ಕೋಟಿ ರೂಪಾಯಿಗೆ ಮಾರಾಟವನ್ನು ಮಾಡಲಿದೆ. ಈ ಸುದ್ದಿ ಬಗ್ಗೆ RCB ಇನ್ನೂ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಆದರೆ ಈ ಸುದ್ದಿ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದರೆ 19ನೇ ಆವೃತ್ತಿಯ IPLನಲ್ಲಿ RCB ತಂಡದ ಮಾಲೀಕತ್ವ ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ಬಳಿ ಇರುತ್ತದೆ ಅನ್ನುವಂಥದ್ದು, ಎಲ್ಲ ಇರುತ್ತಾ ಅನ್ನುವಂಥದ್ದು ಒಂದಿಷ್ಟು ಚರ್ಚೆಯೂ ಕೂಡ ಆರಂಭವಾಗಿದೆ. ನೋಡಿ, ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ದಿನಗಳು ಉತ್ತರ ಸಿಗ್ತಾ ಇರುವಂಥದ್ದು. ನಿಜಕ್ಕೂ ಕೂಡ RCB ತಂಡ ಒಂದಿಷ್ಟು ಮಾರಾಟಕ್ಕಿಟ್ಟರೆ ಇಷ್ಟು ಕೋಟಿಗೆ ಹೋಗುತ್ತಾ, ಇಷ್ಟು ಸಾವಿರಾರು ಕೋಟಿನ ಏನ್ರಿ ಇದು?
ಸುಮ್ಮನೆನಾ 1.72 ಕೋಟಿ ರೂಪಾಯಿ ಮಾರಾಟಕ್ಕೆ ಮಾಡಲಿದೆ ಅನ್ನುವಂಥದ್ದು. ಸೊ ಮುಂದಿನ ತಂಡ ಇದಕ್ಕೆ ಯಾರು ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಬಳಿ ಇರುವುದಿಲ್ಲವಾ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಶುರುವಾಗಿದೆ. ಸೊ ಒಟ್ಟಾರೆಯಾಗಿ RCB ಅಭಿಮಾನಿಗಳಿಗೆ ಯಾವ ರೀತಿಯಾಗಿತ್ತಂದರೆ RCB ತಂಡವನ್ನು ಬ್ಯಾನ್ ಮಾಡಿಬಿಡ್ತಾರೆ, BCCIಯಿಂದ ಬ್ಯಾನ್ ಮಾಡ್ತಾರೆ ಅನ್ನುವಂಥದ್ದು ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. IPLನಿಂದಾನೇ ಒಂದಿಷ್ಟು ಏನಾದರೂ RCB ತಂಡವನ್ನು ಬ್ಯಾನ್ ಮಾಡಿದ್ರೆ ನಿಜಕ್ಕೂ ಕೂಡ RCB ಇಲ್ಲ ಅಂತಂದರೆ IPL ಇಲ್ಲ ರೀ, IPLೇ ಇಲ್ಲ. ನೀವೇನಾದರೂ ನೋಡಿ IPL ಆರಂಭ ಆಗುತ್ತೆ ಅಂತಂದರೆ ಫಸ್ಟ್ ಮ್ಯಾಚ್ RCBದು ಇಟ್ಟಿರ್ತಾರೆ. ಯಾಕೆ ಹೇಳಿ? ಅದಕ್ಕೆ ಆದಂಥ ಲಾಯಲ್ ಫ್ಯಾನ್ಸ್, ಅದಕ್ಕೆ ಆದಂಥ ಜನ, ಅದಕ್ಕೆ ಆದಂಥ ಅಭಿಮಾನಿಗಳ ಬಳಗ, ಅದಕ್ಕೆ ಆದಂಥ ಒಂದು TRP. ಸೊ ಈ TRPಗೋಸ್ಕರ ಆದರೂ ಕೂಡ IPLಲ್ಲಿ ಇಷ್ಟು ವರ್ಷಗಳ ಕಾಲ, ಯಾಕಂತಂದರೆ ಆ ಲಾಯಲಿಟಿ ಇತ್ತಲ್ಲ ಅಭಿಮಾನಿಗಳಲ್ಲಿ, 18 ವರ್ಷ ರೀ ಸತತವಾಗಿ ಕಾಯ್ತಾ ಇದ್ರು. 18 ವರ್ಷ ಕಪ್ ಬರ್ತಿದ್ದ ಹಾಗೆ ಆ ಸಂಭ್ರಮ ಸಡಗರ, ಊರ ಹಬ್ಬ ಯಾವ ರೀತಿ ಮಾಡಿದ್ರಲ್ಲ ಆ ರೀತಿ ಆಚರಣೆ ಮಾಡಿದ್ರು. ಆದರೆ ಒಂದು ಸಾವುಗಳು ಆಗಬಾರ್ದಾಗಿತ್ತು. ಆ ಸಾವುಗಳು ಆಗಿತ್ತಿಲ್ಲ ಅಂತಂದರೆ ಅದಕ್ಕೆ ಆದಂಥ ಒಂದು ಗತ್ತು, ಅದಕ್ಕೆ ಆದಂಥ ಒಂದು ಗಾಂಭೀರ್ಯತೆ. ಸೊ ಇಲ್ಲಿ ಯಾರು ಹೊಣೆನೋ ಅನ್ನುವಂಥದ್ದು ಒಂದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಕೇಳಿದ್ರೆ ಅದಕ್ಕೆ ನಾವು ಹೊಣೆಗಾರರು ಅಲ್ಲ ಅಂತ ಹೇಳುತ್ತೆ, ಒಂದು ಕಡೆ ಪೊಲೀಸ್ ಅಧಿಕಾರಿ ಹೇಳಿದ್ರೆ ಅದಕ್ಕೆ ನಾವು ಹೊಣೆಗಾರರು ಅಲ್ಲ ಅಂತ ಹೇಳ್ತಾರೆ, ವಿರೋಧ ಪಕ್ಷದ ನಾಯಕರು ಒಂದಿಷ್ಟು ಕೇಳಿದ್ರೆ ಇಲ್ಲ ಈ ಸರ್ಕಾರನೇ ಹೊಣೆಗಾರರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ IPL ಅಂತಂದಾಗ, ಒಂದು RCB ಅಂತಂದಾಗ, ಆದರೆ ಈ ವರ್ಷದ ಒಂದು IPL ಮ್ಯಾಚ್ ಇತ್ತಲ್ಲ, ಒಂದು ಸಖತ್ತಾಗಿತ್ತು, ಒಂದು ಸಂಭ್ರಮ ಆಗಿತ್ತು, ಒಂದು ಸಡಗರ ಆಗಿತ್ತು. ಕೊನೆಯದಾಗಿ ಈ ರೀತಿ ಒಂದು ಘಟನೆ ನಡೆಯಿತು. ನಿಜಕ್ಕೂ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿ ಹೋಗ್ಬಿಡ್ತು ಅದು. ಸೊ RCB ತಂಡಕ್ಕೂ ಕೂಡ ಒಂದು ರೀತಿ ಕಪ್ಪು ಚುಕ್ಕೆ ಆಗೋಯಿತು. ಯಾಕಂದರೆ ಆ ಅಭಿಮಾನ, ಪ್ರೀತಿಯಿಂದ ಎಲ್ಲರೂ ಕೂಡ ಬಂದಿದ್ದರು, ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದರು. ಆದರೆ ಈ ಒಂದು ಘಟನೆ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಸೊ ಈಗ ಸದ್ಯಕ್ಕೆ 17 ವರ್ಷಗಳ ನಂತರ 18ನೇ ವರ್ಷಕ್ಕೆ ಚಾಂಪಿಯನ್ ಆದ ನಂತರ ಈಗ ಮತ್ತೊಂದು ಏನಪ್ಪ ಅಂತಂದರೆ RCB ತಂಡವನ್ನು ಒಂದಿಷ್ಟು ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಈ ರೇಟ್ ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ತಲೆ ಗಿರ್ರಂತ ಇದೆ. ಏನಪ್ಪ ಇದು ಇಷ್ಟೊಂದು ಬಿಲಿಯನ್ ಡಾಲರ್ಗಳ ಅಂತ. ಸೊ ನೋಡೋಣ ಯಾರಿಗೆ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.